ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸೋದು ವಾಡಿಕೆ. ಅದರಲ್ಲೂ ವಿಭಿನ್ನ ಶೈಲಿಯಲ್ಲಿ ತಮ್ಮದೇ ಆದಂತಹ ಥೀಮ್ನಲ್ಲಿ ಸಾಕಷ್ಟು ಮನೆಗಳಲ್ಲಿ ಗೊಂಬೆ ಕೂರಿಸ್ಕೊಂಡು ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಮೈಸೂರಿನ ಗೊಂಬೆ ಮನೆಯಲ್ಲಿ ಏನಿದೆ ಅಲ್ಲಿ ಸಾಕಷ್ಟು ಚಿತ್ತಾಕರ್ಷಕವಾದ ಗೊಂಬೆಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡಲಾಗುತ್ತೆ. ಸೊ ನಾನೀಗ ಗೊಂಬೆ ಮನೆಯಲ್ಲಿದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ದಸರಾ ಹಬ್ಬ ಬಂತು ಅಂತಂದ್ರೆ ನವರಾತ್ರಿಯ ದಿನಗಳಲ್ಲಿ ವಿಶೇಷವಾಗಿ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ವಾಡಿಕೆ. ಈ ಸಂಪ್ರದಾಯ ಏನಿದೆ ಅದು ಮೈಸೂರು ಭಾಗದಲ್ಲಿ ಆರಂಭ ಆಯಿತು ಅನ್ನುವಂಥದ್ದು ಕೂಡ ಇದೆ. ಸೊ ನವರಾತ್ರಿಯ ಆಕರ್ಷಣೆ ಅಂತ ಕೂಡ ಈ ಗೊಂಬೆ ಕೂರಿಸೋದನ್ನ ಹೇಳಬಹುದು. ಇನ್ನು ಗೊಂಬೆ ಕೂರಿಸುವಂತಹ ಪದ್ಧತಿ ಇದೆಯಲ್ಲ, ಇದು 18ನೇ ಶತಮಾನದಿಂದ ಜಾರಿಗೆ ಬಂದಿದೆ ಅಂತ ಹೇಳಲಾಗುತ್ತೆ. ಜೀವನದ ಕ್ರಮದಲ್ಲಿ ಇರಬಹುದು, ಪುರಾಣ ಇರಬಹುದು, ಆ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಕಾನ್ಸೆಪ್ಟ್ ನಲ್ಲಿ ಗೊಂಬೆಗಳನ್ನ ಕೂರಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಇಂದ್ರಾಣಿ ದೇವಿ. ಮೊದಲನೆಯದಾಗಿ ಇಂದ್ರಾಣಿ ದೇವಿ ಪಕ್ಕದಲ್ಲಿ ಕಾಮಾಕ್ಷಿ, ಹಾಗೇನೆ ನೀವು ಮಧ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಅದು ಗಾಯತ್ರಿ ದೇವಿ ಮತ್ತು ಮೀನಾಕ್ಷಿ ದೇವಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಕೆಳಭಾಗದಲ್ಲಿ ನೀವು ನೋಡೋದಾದ್ರೆ ನಮ್ಮ ಮೈಸೂರಿನ ರಾಜ ಮನೆತನವನ್ನ ಬಿಂಬಿಸುವಂತ ಕಾನ್ಸೆಪ್ಟ್ ನಲ್ಲೂ ಕೂಡ ಗೊಂಬೆಯನ್ನ ಕೂರಿಸಿರುವಂತದ್ದು ಇಲ್ಲಿ ಏನು ನೋಡ್ತಾ ಇದ್ದೀರಾ. ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರು ಹಾಗೇನೆ ಅವರ ಮಂತ್ರಿಮಂಡಲ ಏನಿತ್ತು ಅವರಷ್ಟು ಜನ ಕೂಡ ದರ್ಬಾರ್ ಹಾಲ್ನಲ್ಲಿ ರಾಜಗುರುಗಳ ಆಶೀರ್ವಚನವನ್ನ ಪಡಿತಾ ಇರುವಂತದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಭಾಗದಲ್ಲಿ ನೋಡೋದಾದ್ರೆ ನವ ಮೈಸೂರಿನ ನಿರ್ಮಾತೃವಾಗಿರುವಂತಹ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಗೊಂಬೆಯನ್ನ ಕೂಡ ಕೂರಿಸಿದ್ದಾರೆ. ಅವರ ಅಕ್ಕಪಕ್ಕದಲ್ಲಿ ಸೇನಾಧಿಪತಿಗಳು ಕೂಡ ಇದ್ದಾರೆ, ಕೆಳಭಾಗದಲ್ಲಿ ಸೈನಿಕರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನೋಡೋದಾದ್ರೆ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರ ಮತ್ತೊಂದು ಪ್ರತಿಕೃತಿಯನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಹೀಗೆ ವಿಭಿನ್ನವಾದಂತಹ ಶೈಲಿಯಲ್ಲಿ ಗೊಂಬೆಗಳನ್ನ ಕೂರಿಸ್ಕೊಂಡು ಜನ ನವರಾತ್ರಿಯನ್ನ ಸಾಕಷ್ಟು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ದಸರಾ ಹಬ್ಬದಲ್ಲಿ ಮನೆ ಮನೆಗಳಲ್ಲೂ ಕೂಡ ಗೊಂಬೆಗಳನ್ನ ಕೂರಿಸುವಂತಹ ಪದ್ಧತಿ ಏನಿದೆ ಅದು ಮೈಸೂರು ಪ್ರಾಂತ್ಯದಲ್ಲಿ ಆರಂಭ ಆಯಿತು ಅನ್ನುವಂತಹ ವಾಡಿಕೆ ಕೂಡ ಇದೆ. ಸೊ ಮೈಸೂರಿನಲ್ಲಿ ಅತಿ ಹೆಚ್ಚು ಜನ ಈ ರೀತಿಯಾಗಿ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಮೈಸೂರಿನ ರಾಜರು ಪ್ರಜೆಗಳ ಮನೆಯಲ್ಲಿ ಹಬ್ಬದ ಸಂಪ್ರದಾಯವಾಗಿ ಪಟ್ಟದ ಗೊಂಬೆಗಳನ್ನ ಇಟ್ಟು ಪೂಜಿಸುವಂತಹ ಪದ್ಧತಿ ಕೂಡ ಇದೆ. ಸೊ ಗೊಂಬೆ ಕೂರಿಸೋದಕ್ಕೆ ಸಾಕಷ್ಟು ತಯಾರಿ ಕೂಡ ಬೇಕಾಗುತ್ತೆ. ಪ್ರತಿ ವರ್ಷ ಒಂದು ವಿಶಿಷ್ಟವಾದಂತಹ ಥೀಮ್ಗಳನ್ನ ಜನ ಆಯ್ಕೆ ಮಾಡ್ಕೋತಾರೆ. ಆ ಪ್ರಕಾರದಲ್ಲಿ ಹೊಸ ಹೊಸ ಗೊಂಬೆಗಳನ್ನ ಪರ್ಚೇಸ್ ಮಾಡುವ ಮೂಲಕ ತಮ್ಮದೇ ಆದಂತಹ ಶೈಲಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸಾಕಷ್ಟು ಜನ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರನ್ನ ಕೂಡ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿಯನ್ನ ಆರಂಭ ಮಾಡ್ತಾರೆ. ದಶಾವತಾರದ ಬೊಂಬೆಗಳು, ಸೀತಾ ಕಲ್ಯಾಣದ ಜೋಡಿ, ಇನ್ನು ವೈಕುಂಠ ಪ್ರದರ್ಶನದ ಬೊಂಬೆಗಳು, ಶಿವ ಪಾರ್ವತಿ ಕೈಲಾಸ, ಹಾಗೇನೆ ಗುರು ಪರಂಪರೆಯ ಎಲ್ಲಾ ಗುರುಗಳನ್ನ ಒಂದು ವಿಭಾಗದಲ್ಲಿ ಈ ಚಾಮುಂಡೇಶ್ವರಿಯ ಹಬ್ಬ ಏನಿದೆ ಆ ಒಂದು ಹಬ್ಬದಲ್ಲಿ ಏನು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ಕಲೆಕ್ಷನ್ಗಳು ಕೂಡ ಇದೆ ಈ ಗೊಂಬೆ ಮನೆಯಲ್ಲಿ. ತಾಯಿ ಚಾಮುಂಡೇಶ್ವರಿ ಇರಬಹುದು, ವಿಠಲ ಇರಬಹುದು, ಹಾಗೇನೆ ವಿಷ್ಣುವಿನ ದಶಾವತಾರ ಇರಬಹುದು, ಹೀಗೆ ಎಲ್ಲ ದೇವರ ಮೂರ್ತಿಗಳು ಕೂಡ ಇದೆ. ಸೊ ಜನ ಇಲ್ಲಿ ಬಂದು ದಸರಾ ಹಬ್ಬದ ಟೈಮ್ನಲ್ಲಿ ಸಾಕಷ್ಟು ಗೊಂಬೆಗಳನ್ನು ಖರೀದಿ ಮಾಡಿ ತಮ್ಗೆ ಇಷ್ಟ ಆದಂತಹ ಥೀಮ್ನಲ್ಲಿ ಏನು ಗೊಂಬೆಗಳ ಪ್ರದರ್ಶನ ಕೂಡ ಮಾಡ್ಕೊಂಡು ಬರ್ತಾರೆ. ಸೊ ನಮ್ಮ ಮೈಸೂರಿನ ಈ ಗೊಂಬೆ ಮನೆ ಏನಿದೆ ಇಲ್ಲಿ ಸಾಕಷ್ಟು ಅತ್ಯಾಕರ್ಷಕವಾದಂತಹ ಗೊಂಬೆಗಳಿದೆ, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಕೆಲವೊಂದು ಪ್ರದರ್ಶನವನ್ನ ಕೂಡ ಈ ಏನು ಸ್ಟೋರ್ ಇದೆ ಗೊಂಬೆ ಮನೆ ಅಲ್ಲಿ ಕೂಡ ಮಾಡಿರುವಂಥದ್ದು. ಮೇಡಮ್, ನವರಾತ್ರಿನಲ್ಲಿ ಗೊಂಬೆ ಕೂರಿಸೋದು ಒಂಥರ ಬಹಳ ವಿಶೇಷ. ಅದರಲ್ಲೂ ಒಂದೊಂದು ಗೊಂಬೆ ಕೂಡ ಒಂದೊಂದು ಕತೆ ಹೇಳುತ್ತೆ. ನೀವು ಗೊಂಬೆ ಮನೆಯಲ್ಲಿ ಸಾಕಷ್ಟು ಗೊಂಬೆಗಳನ್ನ ಕೂರಿಸಿದ್ದೀರಾ? ಹೌದು, ಇಲ್ಲಿ ಎಲ್ಲ ಥರ ಗೊಂಬೆಗಳೂ ನಿಮಗೆ ಸಿಗುತ್ತೆ. ಅರೆ ವೆರೈಟೀಸ್ ಇದೆ, ನಿಮಗೆ 1000 ಮೇಲೆ ವೆರೈಟೀಸ್ ಇದೆ ನಿಮಗೆ ಗೊಂಬೆಗಳು. ಅದರಲ್ಲಿ ಈ ಸಲ ಸ್ಪೆಷಲ್ ಡಿಸ್ಪ್ಲೇ ಅಂದರೆ ನಮಗೆ ಮಾಡಿರೋದು ಜಯಚಾಮರಾಜೇಂದ್ರ ಒಡೆಯರ್ ಅವ್ರದ್ದು ಮಕ್ಕಳ ಹೆಸರಲ್ಲಿ ಗೊಂಬೆಗಳು ಮಾಡಿದ್ದೀವಿ. ಅವರು ಗಾಯತ್ರಿ, ಮೀನಾಕ್ಷಿ, ವಿಶಾಲಾಕ್ಷಿ, ಕಾಮಾಕ್ಷಿ, ಇಂದ್ರಾಣಿ ಅಂತ. ಅದ್ರ ಜೊತೆಲಿ ಈ ಸಲ ನಮಗೇನು ಅಂದರೆ ಈ ಪಾದ ಪೂಜಾ, ಆಯುಧ ಪೂಜಾ, ಬನ್ನಿ ಮರ ಪೂಜಾ, ವಾಹನ ಪೂಜಾ, ಸರಸ್ವತಿ ಪೂಜೆ ಮಾಡಿದ್ದೀವಿ. ದಸರಾದಲ್ಲಿ ಏನೇನು ನಡೆಯುತ್ತೆ ಅದರದ್ದೆಲ್ಲ ಕಂಪ್ಲೀಟಾಗಿ ಮಾಡಿದ್ದೀವಿ. ನಿಮ್ಗೆ ಇಲ್ಲಿ ನೋಡ್ಬೋದು, ಫುಲ್ಲು ನಿಮಗೆ ಸೆಟ್ಟು ಇಲ್ಲಿ ತೋರಿಸಿದ್ದೀವಿ. ಚೆನ್ನಾಗಿ ಬರ್ತಿದ್ದಾರೆ, ಅವರು ಹುಡುಕೊಂಡು ಬರ್ತಾರೆ. ಅವ್ರಿಗೆ ಬೇಕಾಗಿರೋದನ್ನ ಸುಮಾರು ಜನ ಬಂದು ಅವ್ರಿಗೆ ಯಾವ ಥರ ವೆರೈಟೀಸು ಈಗ ಎಲ್ಲ ಕಡೆ ಸಿಗುತ್ತೆ, ಆದರೆ ಇಲ್ಲಿ ನಮ್ಮ ಹತ್ರ ಸಿಗೋ ಥರನೂ ಬೇರೆ ಕಡೆ ಸಿಕ್ಕಿದ್ರೂ ವೆರೈಟೀಸ್ ಹುಡುಕೊಂಡು ಬರ್ತಾರೆ ನಮ್ಮ ಹತ್ರ. ಚೆನ್ನಾಗಿ ಜಾಸ್ತಿ ಯಾವ ಥೀಮ್ ಗೊಂಬೆಗಳನ್ನ ಕೇಳಿ ಇಲ್ಲಿ ಜಾಸ್ತಿ ನವದುರ್ಗೆ, ಅಷ್ಟಲಕ್ಷ್ಮಿ, ಸಪ್ತಮಾತ್ರಿಕಾ, ದಶಾವತಾರ ಕೇಳ್ತಾರೆ. ಗೊಂಬೆಯನ್ನು ಕೂರಿಸ್ಕೊಂಡು ಪೂಜೆ ಮಾಡುವಂತಹ ಕೆಲಸವನ್ನು ಸಾಕಷ್ಟು ಮಂದಿ ಈ ನವರಾತ್ರಿ ಟೈಮ್ನಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.